ಸ್ನೇಹಿತರೆ, ನಮಸ್ಕಾರ. ಯಾವುದೇ ಅತಿಯಾದ್ರೂ ಕೂಡ ಅದು ವಿಷ. ಇಲ್ಲೂ ಕೂಡ ಹಾಗೆ ಆಗಿದೆ. ರಜತ್ ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಆಗ್ತಿದೆ. ರಜತ್ ಮಾಡಿದ್ದೇ ಸರಿ ಅನ್ನೋ ರೀತಿ ಆಗೋಗಿದೆ. ರಜತ್ ಏನೇ ಮಾಡಿದ್ರು ಕೂಡ ಅದನ್ನ ಹೆಚ್ಚು ಸೀರಿಯಸ್ ಆಗಿ ಬಿಗ್ ಬಾಸ್ ಕೂಡ ಸ್ವೀಕರಿಸ್ತಿಲ್ವಾ? ಸುದೀಪ್ ಅವರು ಕೂಡ ಇದನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ತಿಲ್ವಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಹೌದು, ರಜತ್ ಬಿಗ್ ಬಾಸ್ ಮನೆಯ ರೂಲರ್ ಆಗಿ ಬದಲಾಗ್ತಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಯಾರೇ ರಜತ್ ವಿರುದ್ಧ ಮಾತನಾಡಿದರೂ ಕೂಡ ಅವರ ವಿರುದ್ಧ ತೊಡೆತಟ್ತಾ ಇರುವಂತ ರಜತ್ ಅತಿರೇಕದ ವರ್ತನೆಯನ್ನ ಮಾಡ್ತಾ ಇದ್ದಾನೆ. ರಜತ್ ದುರಂಕಾರಕ್ಕೆ ಧನ್ರಾಜ್ ಕೂಡ ಬಲಿಯಾಗಿದ್ದಾನೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಕೂಲ್ ಅಂಡ್ ಕಾಮ್ ಆಗಿ ಮತ್ತು ಕೋಪವನ್ನು ಕೂಡ ತೋರಿಸೋಕೆ ಬರದಂತ ಧನ್ರಾಜ್ ಆಚಾರ್ಯ ಈ ಬಾರಿ ಇದೇ ರಜತ್ ದುರಂಕಾರಕ್ಕೆ ಬಲಿಯಾಗಿದ್ದಾನೆ. ಬಿಗ್ ಬಾಸ್ ಸೀಸನ್ 11ರ ಈ ವಾರದಲ್ಲಿ ನಡೆದಿರುವಂಥ ಘಟನೆ ಅತ್ಯಂತ ಅಮಾನವೀಯ ಮತ್ತು ರಜತ್ಗೆ ಹೆಚ್ಚು ಈ ಫ್ರೀಡಮ್ ಅನ್ನು ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ನವರು ಅನ್ನುವಂಥ ಪ್ರಶ್ನೆಯು ಕೂಡ ಮೂಡ್ತಾ ಇದೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ತೋರಿಸ್ತಿರುವಂಥ ಈ ದೃಶ್ಯ ಬಹುಶಃ ನೀವು ನಿನ್ನೆ ನೋಡಿರ್ತೀರ, ಮಂಗಳವಾರ ನೋಡಿರ್ತೀರ. ಮಂಗಳವಾರದ ದೃಶ್ಯ ಇದು ಕೇವಲ ಮಂಗಳವಾರದ ದೃಶ್ಯ ಮಾತ್ರ ಆಗಿದ್ರೆ ಇದಕ್ಕೂ ಹಿಂದೆ ಇದೇ ರೀತಿ ಸಾಕಷ್ಟು ಸಲ ನಡೆದಿದೆ. ಕೇವಲ ಬಾಯಲ್ಲಿ ನಡೀತಾ ಇದ್ದಂಥ ಈ ಘಟನೆ ಮೊನ್ನೆ ಮಂಗಳವಾರ ಸ್ವಲ್ಪ ಅತಿರೇಕಕ್ಕೆ ಹೋಗಿದೆ. ಇದಕ್ಕಿಂತ ಹಿಂದೆ ಯಾರೇ ಈ ರಜತ್ ವಿರುದ್ಧ ಮಾತನಾಡಿದ್ರು ಕೂಡ ಅವರ ವಿರುದ್ಧ ತನ್ನ ಆಕ್ರೋಶವನ್ನು ಹೊರಗಡೆ ಹಾಕೋದು ಸಾಮಾನ್ಯ. ಅದೇ ರೀತಿ ಹನುಮಂತನ ವಿರುದ್ಧನೂ ಕೂಡ ಇದೇ ರಜತ್ ಮೊನ್ನೆ ಮಾತನಾಡಿದ್ದಾನೆ. ಚೈಲ್ಡ್ ನೀನು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾನೆ. ಅದಕ್ಕಿಂತ ಮುಂಚೆ ರಜತ್ ಹೆಸರನ್ನು ಯಾರ್ಯಾರೆಲ್ಲ ತೆಗೆದುಕೊಳ್ತಾರಲ್ಲ ಹಾಗೆಲ್ಲರೂ ಕೂಡ ಇದೇ ರೀತಿ ಮಾತನ್ನ ರಜತ್ ಆಡಿದ್ದಾನೆ. ಇಲ್ಲಿ ರಜತ್ ಅತ್ಯಂತ ವೈಯಕ್ತಿಕವಾಗಿ ಮತ್ತು ಅತ್ಯಂತ ಕೆಟ್ಟ ರೀತಿಯಲ್ಲಿ ಎಲ್ಲರನ್ನು ಕೂಡ ನಿಂದನೆ ಮಾಡ್ತಾ ಇರುವಂಥದ್ದು ಒಂದು ಕ್ಷಮಿಸೋಕೆ ಸಾಧ್ಯವಾಗದೇ ಇರುವಂಥ ಘಟನೆ. ಬಟ್ ಬಿಗ್ ಬಾಸ್ ಇದನ್ನು ಕ್ಷಮಿಸ್ತಾ ಇರೋದು ಯಾಕೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಚಿಕ್ಕ ಚಿಕ್ಕ ವಿಚಾರನೇ ಆಗಿರ್ಬೋದು, ಬಟ್ ಇದು ಬಿಡ್ತಾ ಹೋದರೆ ಇದು ಅಪಾಯಕಾರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಮಂಗಳವಾರದ ಘಟನೆ ನಿಲ್ತದೆ. ನೀವು ಗಮನಿಸಿರ್ಬೋದು, ಗೋಲ್ಡ್ ಸುರೇಶ್ ಜೊತೆಗೆ ಆರಂಭವಾದಂಥ ರಜತ್ ಕಿತ್ತಾಟ ಇವತ್ತಿಗೂ ಕೂಡ ಮುಂದುವರೆದಿದೆ. ಇವತ್ತಿಗೂ ಕೂಡ ಗೋಲ್ಡ್ ಸುರೇಶ್ ಮತ್ತು ರಜತ್ ನಡುವೆ ಆ ಹಳೆಯ ಸ್ನೇಹ ಸಂಬಂಧಗಳು ಬರಲೇ ಇಲ್ಲ, ರಿಪೀಟ್ ಆಗಲೇ ಇಲ್ಲ. ಇವತ್ತಿಗೂ ಕೂಡ ಅದೇ ರೀತಿಯಾದಂಥ ದ್ವೇಷ ಮುಂದುವರೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಎಲ್ಲ ಸ್ಪರ್ಧಿಗಳ ಜೊತೆಗೂ ಕೂಡ ರಜತ್ ಇದೇ ರೀತಿ ವರ್ತನೆಯನ್ನು ಮಾಡ್ತಿದ್ದಾನೆ. ಸ್ಟ್ರಾಂಗ್ ಸ್ಪರ್ಧಿ ಅಲ್ಲದೇ ಇದ್ದರೆ ರಜತ್ ಈ ರೀತಿ ವರ್ತನೆ ಮಾಡೋದು ಕಾಮನ್. ಅದರಲ್ಲೂ ಕೂಡ ರಜತನ್ನು ಯಾರು ನಾಮಿನೇಟ್ ಮಾಡ್ತಾರೆ, ರಜತನ್ನು ಯಾರು ಇಂಡೈರೆಕ್ಟ್ ಆಗಿ ಅಥವಾ ಈ ಒಂದು ರೀತಿಯಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಪೋರ್ಟ್ರೈಟ್ ಮಾಡ್ತಾರೋ ಅವರ ವಿರುದ್ಧ ಕಿಡಿಕಾರೋದು ಕಾಮನ್. ಇದೇ ಒಂದು ಬುದ್ಧಿ ಆಗಿ ಹೋಗಿದೆ ರಜತ್ಗೆ. ಅದರಲ್ಲೂ ಕೂಡ ರಜತ್ ಕೇವಲ ಇದನ್ನು ಖಂಡಿಸೋದು ಮಾತ್ರವಲ್ಲ, ಅತ್ಯಂತ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾನೆ ಅವರ ಜೊತೆಗೆ. ಈ ಹಿಂದೆ ಸಾಕಷ್ಟು ಸಲ ಇದೇ ರೀತಿ ನಡೆದಿದೆ ಕೂಡ. ಕೆಟ್ಟದಾಗಿ ಮಾತನಾಡುವಂಥದ್ದು, ಕೆಟ್ಟ ಪದಗಳನ್ನು ಬಳಕೆ ಮಾಡುವಂಥದ್ದು, ಜೊತೆಗೆ ಎಷ್ಟೇ ಸಲ ಹೇಳಿದ್ರೂ ಕೂಡ ಬುದ್ಧಿ ಬರದೇ ಇರೋ ರೀತಿ ನಡೆದುಕೊಳ್ತಿರುವಂಥದ್ದು. ಇದನ್ನೆಲ್ಲ ಗಮನಿಸಿದರೆ ಬಿಗ್ ಬಾಸ್ ಟೀಮ್ನವರು ಎಲ್ಲೋ ಒಂದು ಕಡೆ ರಜತ್ಗೆ ಈ ರೀತಿಯ ಮಾತನಾಡು ಅಂತ ಹೇಳ್ಬಿಟ್ಟು ಹೇಳಿ ಮಾಡಿಸ್ತಿದ್ದಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಜೊತೆಗೆ ಕಿಚ್ಚ ಸುದೀಪ್ ಅವರು ಕೂಡ ರಜತ್ ಈ ವರ್ತನೆಯ ಬಗ್ಗೆ ಒಮ್ಮೆ ಮಾತ್ರ ಮಾತನಾಡಿದ್ದು ಬಿಟ್ಟರೆ ಮತ್ತೆ ಮಾತನಾಡದೇ ಇರುವಂಥದ್ದು, ಮತ್ತೆ ವಾರ್ನಿಂಗ್ ಕೊಡದೇ ಇರುವಂಥದ್ದು ಕೂಡ ಅನುಮಾನಗಳಿಗೆ ಕಾರಣವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಒಬ್ಬ ಸರ್ವಾಧಿಕಾರಿ ಅಲ್ವೇ ಅಲ್ಲ. ರಜತ್ ಕೂಡ ಇನ್ನುಳಿದಂತಹ ಪ್ಲೇಯರ್ಸ್ಗಳ ರೀತಿಯೇ. ಹೇಳಿ ಕೇಳಿ ಆತ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯ ಒಳಗಡೆ ಬಂದವನು. ಬಿಗ್ ಬಾಸ್ ಮನೆಯ ಒಳಗಡೆ ಬಂದಾಗ ಬಿಗ್ ಬಾಸ್ ಮನೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಆತನು ಕೂಡ ಪಾಲನೆ ಮಾಡಲೇಬೇಕಾಗಿರುತ್ತೆ. ಆತ ಏನು ಮೇಲಿಂದ ಇಳಿದು ಬಂದವನಲ್ಲ. ವೈಲ್ಡ್ ಕಾರ್ಡ್ ಮೂಲಕ ಬಂದ ತಕ್ಷಣ ಆತ ನಾಮಿನೇಟ್ ಆಗಬಾರ್ದು ಅಂತಲೂ ಕೂಡ ಇಲ್ಲ. ಆದರೆ ಇದನ್ನು ಬೇರೆ ರೀತಿಯ ಅರ್ಥ ಮಾಡ್ಕೊಂಡಿರುವಂಥ ರಜತ್ ತನಗಿಷ್ಟ ಬಂದ ಹಾಗೆ ವರ್ತನೆಯನ್ನು ಮಾಡ್ತಿದ್ದಾನೆ. ತಾನು ಹಾಕಿಕೊಂಡಂಥ ರೂಲ್ನಲ್ಲೇ ತಾನು ನಡೆಯೋದು ಅನ್ನುವಂಥ ಸಂದೇಶವನ್ನು ರವಾನಿಸ್ತಾ ಇದ್ದಾನೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಮನೆಯ ಎಲ್ಲ ಸದಸ್ಯರ ಜೊತೆಗೂ ಕಿತ್ತಾಡ್ತಾ ಬಂದಿರುವಂಥ ರಜತ್ ಈಗ ಧನ್ರಾಜ್ ಆಚಾರ್ಯ ಜೊತೆಗೂ ಕೂಡ ಕಿತ್ತಾಡಿರೋದು ಮತ್ತು ಈ ಕಿತ್ತಾಟ ಅತಿರೇಕಕ್ಕೆ ಹೋಗಿರೋದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಒಂದು ಶಾಂತಿಯನ್ನ, ನೆಮ್ಮದಿಯನ್ನ ಕೆಡಿಸುವಂಥ ಕೆಲಸವನ್ನ ರಜತ್ ಸದ್ದಿಲ್ಲದೆ ಮಾಡ್ತಾ ಇದ್ದಾನೆ ಎನ್ನುವಂಥ ಸಂದೇಶ ರವಾನೆ ಆಗ್ತಿದೆ. ಈ ರಜತ್ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ಇದು ಮುಂದೆ ಅಪಾಯಕಾರಿ ಆಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೌದು, ಬಿಗ್ ಬಾಸ್ ಸೀಸನ್ 11ರ 10ನೇ ವಾರ ಸ್ಪರ್ಧಿಗಳಿಗೆ ಮನೆಯೊಳಗೆ ಅತಿಥಿಗಳನ್ನು ಕಳಿಸಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಡಿಸೆಂಬರ್ 10ನೇ ತಾರೀಕಿನ ಎಪಿಸೋಡ್ನಲ್ಲಿ ಮನೆಯೊಳಗೆ ತುಕಾಲಿ ಸಂತೋಷ್, ವರ್ತೂರು ಸಂತೋಷ್, ನಮ್ರತಗೌಡ, ಕೊನೆಯದಾಗಿ ಕಳೆದ ಸೀಸನ್ನ ವಿನ್ನರ್ ಕಾರ್ತಿಕ್ ಇವರೆಷ್ಟೋ ಜನ ಕೂಡ ಬರ್ತಾರೆ ಯಾವತ್ತು ಮಂಗಳವಾರದ ಸಂಚಿಕೆಯಲ್ಲಿ. 11ನೇ ವಾರ ಮನೆಯಿಂದ ಹೊರಹೋಗೋದಕ್ಕೆ 8 ಮಂದಿ ನಾಮಿನೇಟ್ ಆಗ್ತಾರೆ. ತ್ರಿವಿಕ್ರಮ್, ಭವ್ಯ, ಧನ್ರಾಜ್, ಶಿಶಿರ್, ರಜತ್, ಹನುಮಂತ, ಚೈತ್ರ
ಮೋಕ್ಷಿತಾ ಅವರನ್ನ ಕ್ಯಾಪ್ಟನ್ ಗೌತಮಿ ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಇವರಿಷ್ಟು ಜನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮತ್ತೆ ನಾಮಿನೇಟ್ ಆಗ್ತಾರೆ. ಇನ್ನು ಮನೆಯಲ್ಲಿ ಧನರಾಜ್ ಮತ್ತು ರಜತ್ ಗಲಾಟೆ ಇದರಿಂದ ನಂತರ ಮುಂದುವರೆದಿದೆ, ಹೆಚ್ಚಾಗಿದೆ. ಗ್ರೋಸರಿ ಟಾಸ್ಕ್ನಲ್ಲಿ ಧನರಾಜ್ ಮತ್ತು ರಜತ್ ಇದ್ದಂಥ ಟೀಮ್ ವಿನ್ ಆಗಿತ್ತು. ಈ ಟಾಸ್ಕ್ ಗೆಲ್ಲೋದಕ್ಕೆ ರಜತ್ ಕಾರಣ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹೇಳಿದ್ರು. ಮನೆಯೊಳಗೆ ಬಂದಂಥ ರಜತ್ ಟೀಮ್ ಬಳಿ ತ್ರಿವಿಕ್ರಮ್ ಏನೋ ಹೇಳ್ತಾನೆ, ಇದು ಟೀಮ್ ಗೆಲುವು ಅಂತೇಳಿ ಹೇಳ್ತಾರೆ. ಇದರಿಂದ ಧನರಾಜ್ ಬೇಸರಗೊಳ್ತಾರೆ. ರಜತ್ ವಿರುದ್ಧ ತಿರುಗಿ ಬಿದ್ದಂತಹ ಈ ಧನರಾಜ್ ನಾಮಿನೇಷನ್ ಕೂಡ ಮಾಡ್ತಾರೆ. ಒಳಗಡೆ ಹೇಳುವ ಬದಲು ತ್ರಿವಿಕ್ರಮ್ ಹೇಳಿದ ತಕ್ಷಣವೇ ಟೀಮ್ ಗೆಲುವು ಅಂತೇಳಿ ಹೇಳ್ಬೋದಾಗಿತ್ತು ಅಂತ ಹೇಳಿ ಧನರಾಜ್ ವಾದವನ್ನು, ಇದನ್ನೇ ನಾಮಿನೇಷನ್ಗೂ ಕೂಡ ಕಾರಣವನ್ನು ಕೊಡ್ತಾರೆ. ಈ ವೇಳೆ ರಜತ್ ಅವರು ಧನುವನ್ನು ಮಗು ಅಂತೇಳಿ ಸಂಬೋಧಿಸ್ತಾರೆ. ಇದಕ್ಕೆ ಕೋಪಗೊಂಡಂತಹ ಧನು ಅಂಕಲ್ ಅಂತೇಳಿ ಕರೀತಾರೆ. ಇದರ ಜೊತೆಗೆ ಟಾಸ್ಕ್ ಒಂದರಲ್ಲಿ ಧನುವನ್ನು ರಜತ್ ಹುಚ್ಚ ಅಂತೇಳಿ ಕರೆದಿದ್ದು ಕೂಡ ಕೋಪ ತರಿಸುತ್ತೆ. ನಮ್ಮ ಅಭಿಪ್ರಾಯವನ್ನು ಹೇಳುವ ಹಕ್ಕು ನಮಗಿದೆ, ನೀವು ನಮ್ಮ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಹೇರಬೇಡಿ ಅಂತ ಹೇಳ್ಬಿಟ್ಟು ಕಾರಣವನ್ನು ಕೊಟ್ಟು ನಾಮಿನೇಟನ್ನು ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಂಥ ರಜತ್, ನಿನಗೆ ನೀನಿಲ್ಲಿ ಉಳಿಬೇಕು ಅನ್ನುವಂಥ ಕಾರಣದಿಂದ ಯಾರ ಕೈಕಾಲು ಬೇಕಾದರೂ ಹಿಡಿದುಕೋ, ಆದರೆ ನಾನು ಹಿಡಿದುಕೊಳ್ಳೋದಿಲ್ಲ. ಇದು ನನ್ನ ದೌಲತ್ತು, ನನ್ನ ದುರಂಕಾರದಲ್ಲೇ ನಾನು ಬದುಕ್ತಿರೋದು. ನಾನು ಯಾರ ಕಾಲು ಕೂಡ ಹಿಡಿಯೋದಿಲ್ಲ. ನಿನಗೆ ಬೇಕಾ, ಯಾರ ಕಾಲು ಬೇಕಾದರೂ ಹಿಡಿ. ನನಗೆ ಸ್ವಾಭಿಮಾನ ಇದೆ. ಸ್ವಾಭಿಮಾನ ಅಂತೇಳಿ ಬಂದರೆ ನಾನು ಅದನ್ನು ತಡೆದುಕೊಳ್ಳುವಂತಹ ನಿರ್ಧಾರವನ್ನು ಮಾಡೋದೇ ಅಂತಿಮ ಅಂತ ಹೇಳ್ತಾರೆ. 72ನೇ ದಿನ ಮನೆಯಲ್ಲಿ ಧನರಾಜ್ ಮತ್ತು ಹನುಮಂತ ಕುಳಿತುಕೊಂಡು ಮಾತನಾಡುತ್ತಿದ್ದಂಥ ಸಂದರ್ಭದಲ್ಲಿ ರಜತ್ ಯಾರನ್ನ ಗೆಲ್ಲಿಸೋದಕ್ಕೆ ಬಂದಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತೆ ಎಲ್ಲರ ಬಳಿ ಹೋಗಿ ನೀನು ಹಾಗಿರಬೇಡ ಹೀಗಿರಬೇಡ ಅಂತೇಳಿ ಹೇಳ್ತಾರೆ. ತ್ರಿವಿಕ್ರಮ್ ಏನೂ ಅಲ್ಲ, ಬರೀ ಪುಕ್ಕಲ. ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಬಂದಾಗ ಯಾರೋ ಇವನು ಪೆಕ್ರು ಅಂತೇಳಿ ಅಂದವನು ಈಗ ಕೈಕಟ್ಟಿ ಕುಳಿತುಕೊಳ್ತಾನೆ. ನಿನ್ನ ಮುಂದೆ ನಾನು ಏನೂ ಅಲ್ಲ ಅಂತೇಳಿ ಹೇಳ್ಬೋದಾಗಿತ್ತು. ರಜತ್ ಸ್ಟ್ರಾಟಜಿ ಕ್ಲೀನ್ ವರ್ಕ್ ಆಗ್ತಿದೆ, ಆದರೆ ಈ ನನ್ನ ಮಕ್ಕಳಿಗೆ ಯಾರಿಗೂ ಕೂಡ ಇದು ಗೊತ್ತಾಗ್ತಿಲ್ಲ. ಒಂದು ಮನೆಯನ್ನೇ ಆಕ್ರಮಿಸ್ತಾ ಇದ್ದಾನೆ ಅಂತೇಳಿ ಹೇಳಿದಾಗ ಎಲ್ಲರೂ ಕೂಡ ಸುಮ್ಮನಿದ್ದಾರೆ, ಯಾಕೆ ಗೊತ್ತಾಗ್ತಿಲ್ಲ ಅಂತಲೂ ಕೂಡ ತನ್ನ ಅಭಿಪ್ರಾಯವನ್ನು ಧನರಾಜ್ ಹನುಮಂತನ ಬಳಿ ವ್ಯಕ್ತಪಡಿಸ್ತಾನೆ. ಇದಾದ ನಂತರ ರಜತ್ ಮತ್ತು ಧನರಾಜ್ ನಡುವೆ ನಾಮಿನೇಷನ್ನಲ್ಲಿ ಹಿಡಿದ ಕಾರಣ ಕುರಿತು ಗಲಾಟೆ ಶುರುವಾಗುತ್ತೆ. ನಿನ್ನ ಯೋಗ್ಯತೆ ಅಷ್ಟೇ ಅಂತ ಹೇಳ್ಬಿಟ್ಟು ರಜತ್ ಮಾತನಾಡಿದ್ದು, ಯೋಗ್ಯತೆ ಬಗ್ಗೆ ನೀವು ಮಾತನಾಡೋದು ಬೇಡ, ನಿಮ್ಮ ಯೋಗ್ಯತೆ ನಿಮಗೆ ಗೊತ್ತಿದೆ, ನನ್ನ ಯೋಗ್ಯತೆ ನನಗೆ ಗೊತ್ತಿದೆ ಅನ್ನುವಂಥ ಮಾತು ಪರಸ್ಪರ ಗಲಾಟೆಗೂ ಕೂಡ ಕಾರಣವಾಗುತ್ತೆ. ಇದಾದ ಬಳಿಕ ಮಗು ಅಂತೇಳಿ ಹೇಳಿದ್ದು ಮತ್ತು ರಜತ್ ಹತ್ತಿರ ಹೋಗಿ ಇಲ್ಲಿ ಧನರಾಜ್ ಮುದ್ದಾಡಿದ್ದು, ಬಳಿಕ ಇವರಿಬ್ಬರು ಕೂಡ ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗಿದ್ದು, ಆ ಸಂದರ್ಭದಲ್ಲಿ ಗೌತಮಿ ಮತ್ತು ಮಂಜು ಸಮಾಧಾನ ಮಾಡಿ ದೂರ ತಳ್ಳಿದ್ದು. ಇಷ್ಟೆಲ್ಲ ಘಟನೆಗಳು ನಡೀತವೆ. ಬಟ್ ಇಷ್ಟೆಲ್ಲ ಘಟನೆಗಳು ನಡೆದ ಬಳಿಕ ಒಂದು ಬೇರೆ ರೀತಿಯಾದಂಥ ರಜತ್ ಮುಖವಾಡ ತೆರೆದುಕೊಳ್ಳುತ್ತದೆ. ರಜತ್ ಇಲ್ಲಿ ಮುಖವಾಡವನ್ನು ಹಾಕಿಕೊಂಡು ಬದುಕ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ತಾನೊಬ್ಬ ಅಗ್ರೆಸಿವ್ ಲೀಡರ್ ಅನ್ನೋದನ್ನು ತೋರಿಸೋದಕ್ಕೆ ಹೋಗಿ, ತೋರಿಸೋದಕ್ಕೆ ಹೋಗಿ ಎಲ್ಲೋ ಎಡವಟ್ಟನ್ನು ಮಾಡಿಕೊಳ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಇದರ ಬೆನ್ನಲ್ಲೇ ರಜತ್ ತನ್ನ ಮೆಂಟಾಲಿಟಿಯನ್ನು ಪ್ರದರ್ಶನ ಮಾಡೋದು ಮಾತ್ರವಲ್ಲದೆ ತನ್ನ ಹುಚ್ಚುತನವನ್ನು ಕೂಡ ಪ್ರದರ್ಶನ ಮಾಡುತ್ತಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರಿವಾಗ್ತಿದೆ. ತಾನು ಹೇಳಿದಂತೆ ಉಳಿದವರು ಕೇಳಬೇಕು, ತನ್ನ ಮಾತಿನಂತೆಯೇ ಬಿಗ್ ಬಾಸ್ ಮನೆ ನಡಿಬೇಕು ಅನ್ನುವಂತಹ ದೌಲತ್ತಿನ ಕಾರಣಕ್ಕೆ, ದುರಂಕಾರದ ಕಾರಣಕ್ಕೆ ಪಾಪದ ಸ್ಪರ್ಧಿಗಳ ಮೇಲೆ ಒಂದು ರೀತಿಯಲ್ಲಿ ತನ್ನ ದರ್ಪವನ್ನು ತೋರಿಸುವಂಥ ಕೆಲಸವನ್ನು ರಜತ್ ಮಾಡುತ್ತಿದ್ದಾನೆ ಅನ್ನೋದು ಕೆಲವರ ಅಭಿಪ್ರಾಯ. ಅಷ್ಟು ಮಾತ್ರವಲ್ಲ, ರಜತ್ ಇಲ್ಲಿ ಮಾಡಿರುವಂತಹ ಅಥವಾ ತೋರಿಸಿಕೊಟ್ಟಿರುವಂತಹ ರೀತಿ ಇದೆಯಲ್ಲ, ಇದು ರಜತ್ ಮನಸ್ಥಿತಿ ಏನು, ರಜತ್ ಮೆಂಟಾಲಿಟಿ ಏನು ಅನ್ನೋದನ್ನು ತೋರಿಸ್ಕೊಡ್ತಿದೆ. ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡಿದ್ರೆ ರಜತ್ ಇಲ್ಲಿ ತನ್ನ ಆಕ್ರೋಶವನ್ನು ತೋರಿಸುವಂಥ ಸಂದರ್ಭದಲ್ಲಿ ಮತ್ತೆ ನಾಲಿಗೆಯನ್ನು ಹರಿಬಿಟ್ಟಿರುವಂಥದ್ದು. ಇದು ಪದೇ ಪದೇ ಆಗ್ತಿರೋದ್ರಿಂದ ರಜತ್ತನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸೋದೇ ಬೆಟರ್ ಅನ್ನೋಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ರಜತ್ ಅಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ನಾಲಾಯಕು. ಇಂಥ ಸ್ಪರ್ಧಿಗಳು ಇದ್ದರೆ ಬಿಗ್ ಬಾಸ್ ಮನೆಯ ವಾತಾವರಣವೇ ಕಲುಷಿತ ಆಗ್ತದೆ, ಆ ಬಿಗ್ ಬಾಸ್ ಮನೆಯ ಗೌರವ ಬೀದಿ ಪಾಲಾಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ಹೀಗಾಗಿ ಈಗಾಗಲೇ ಸುದೀಪ್ಗೆ ಮನವಿಯನ್ನು ಕೂಡ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ರಜತನ್ನು ಈ ವಾರವೇ ಹೊರಗಡೆ ಕಳಿಸಿ, ಆತ ನಾಮಿನೇಟ್ ಆಗಲಿ ಬಿಡಲಿ, ಆತನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ಎನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಬಟ್ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೋ, ಇಂತಹ ಸ್ಪರ್ಧೆಯನ್ನು ಹೊರಗಡೆ ಕಳಿಸಿ ಬಿಗ್ ಬಾಸ್ ಮನೆಯನ್ನು ಸೈಲೆಂಟ್ ಮಾಡ್ತಾರಾ ಅಥವಾ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾರಾ, ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.